ಬಸವಲಿಂಗ ಅದು ಬಿಡುವಿಲ್ಲದ ಸಮಯ ಗೆಯುವುದು 4 ದಿನ ತಡವಾದರೆ ಕುಲನೆಲಕ್ಕೆ ನಾಟುವುದಿಲ್ಲ. ಆದರೆ ಅವನಿಗೆ ಅವರು 2 ಜೊತೆ ಎತ್ತು ಕೆಲಸಕ್ಕೆ ಸರಿ ಹೋಗುತ್ತಿದ್ದಾರೆ, ಕಳ್ಳ ಎತ್ತುಗಳು. ಹೊಸ ಎತ್ತುಗಳನ್ನು ತರುವ ಯೋಜನೆಯಲ್ಲೇ ಇದ್ದ. ಆದರೆ ತನ್ನ ಮಗನಿಗೆ ಕಾಯಿಲೆ, ವಿಪರೀತ ಮೈಗೆ ಕಾಯಿಲೆ. ಹೆಂಡತಿ ಸಿದ್ಲಿಂಗಿ ಶಿವನೂರುಮಠ ಸ್ವಾಮಿಗೆ ತೋರಿಸಬೇಕು ಎಂದು ತಿಳಿಸಿದಳು. ಅವನು ತಿಳಿದವನಲ್ಲಿ ಪೆದ್ದ. ಅವನಿಗೆ ಮಾತೊಂದು ತೊಂದರೆ, ಎಡಕಣ್ಣಿಗೆ ನೋವು ಹೆಚ್ಚು ಆಯಿತು. ಕೆಲದಿನಗಳ ಬಳಿಕ ಬಲಗಣ್ಣು ನೋವು ಆರಂಭಯಾಗಿತ್ತು. ಸಮೀಪ ಇರುವ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಭೇಟಿ ಮಾಡಿ ತೋರಿಸಿದ. ಅವರು ರೆಪ್ಪೆ ಅಗಾಲಿಸಿ ನೋಡಿ ಲೆವ್ವಾ ಕೊಟ್ಟು ಕಳುಹಿಸಿದರು. ಬಸವಲಿಂಗ ಉಪ್ಪು ಬಟ್ಟೆ ಕಾಹು ಕೊಟ್ಟರೂ ಸರಿಯಾಗಲಿಲ್ಲ. ಸಿದ್ಲಿಂಗಿಗೆ ನಂಬಿಕೆ ಇಲ್ಲ. ಕೆಲವರು ಮಾತುಗಾರಿಕೆ ಬೆರಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ. ಆದರೆ ಅವನ ಮನಸ್ಸಲ್ಲಿ ಸರ್ಕಾರಿ ಆಸ್ಪತ್ರೆ ಎಂಬುದು ದಿಕ್ಕುದೆಸೆ ಇಲ್ಲದ ಬಡವರ ಆಸ್ಪತ್ರೆ ಎಂದು ಭಾವಿಸಿದ್ದ. ತಿಮ್ಮಪ್ಪ ಬಳಿ ತೋರಿಸಲು ಮುಂದಾದ ಅವರು ಬಿಡುವಿಲ್ಲದ ಡಾಕ್ಟರ್ ಸರದಿ ಸಾಲುಗಟ್ಟಿ ನಿಂತಿದ್ದರು. ಅವನ ಸರದಿ ಬಂತು. ಕಣ್ಣು ಸರಿ ಹೋಗುವುದು, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲ. ಅವನಿಗೆ ನಂಬಿಕೆ ಬಂದಿತ್ತು. ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ತಿಮ್ಮಪ್ಪ ಅಂದು ಅವರ ಹೆಸರು ಮಾತ್ರ ತಿಳಿಸಿದ. ಆದರೆ ತಿಳಿಯುವ ಆಸಕ್ತಿ ಅವಳಲ್ಲಿ ಇರುವುದಿಲ್ಲ. ಮರುದಿನ ಆಸ್ಪತ್ರೆಗೆ ಹೊರಟು ಬಂದ ಡಾಕ್ಟರ್ ತಿಮ್ಮಪ್ಪ ಅವರು ಮುಗುಳುನಗೆಯೊಂದಿಗೆ ಬಸಲಿಂಗನನ್ನು ಮಾತನಾಡಿಸಿದರು. ಮತ್ತು ಅವನು ಕೂಡ ತನ್ನ ಮಗುವಿನ ಕಾಯಿಲೆ ಮತ್ತು ಎತ್ತು ಬಗ್ಗೆ ತಿಳಿಸಿದ. ನಂತರ ಕೆಲವೇ ನಿಯಮಗಳ ಬಳಿಕ ಆಪರೇಷನ್ ಮುಗಿದ ಡಾಕ್ಟರ್ ತಿಮ್ಮಪ್ಪ ಅವರು 2 ವಾರಗಳ ಕಾಲ ತಲೆಗೆ ನೀರನ್ನು ತಾಗಿಸುವಂತಿಲ್ಲ, ಮರೆಯಬೇಡ ಎಂದು ಹೇಳಿದರು. ಅದೆಗೋ ಗೊತ್ತಿಲ್ಲ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಯವರು ಎಂದು ತಿಳಿತು. ಅವಳು ರಾದಂತ ಮಾಡಿ ಕಣ್ಣಿಗೆ ನೀರು ಮುಟ್ಟದಂತೆ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿದಳು. 2 ದಿನಗಳ ನಂತರ ಎಡಗಣ್ಣು ನೋವು ಪ್ರಾರಂಭವಾಯಿತು. ಮತ್ತೆ 3 ದಿನಗಳ ನಂತರ ಬಲಗಣ್ಣು ಕೂಡ ನೋವು ಬಂದಿತು. ಬೇರೆಲ್ಲ ಡಾಕ್ಟರ್ ಕಂಡು ತೋರಿಸಿದ. ಅವರು ಪರೀಕ್ಷೆ ಮಾಡಿ ಡಾಕ್ಟರ್ ಮಾಡಿದ ಕೆಲಸ ಸರಿಯಾಗಲಿಲ್ಲ. ಮತ್ತೆ ವಿಧಿ ಇಲ್ಲದೆ ತಿಮ್ಮಪ್ಪ ಬಳಿಗೆ ತೆರಳಿದ ಅವರು, ಬಸಲಿಂಗಪ್ಪ ನಿಜ ಹೇಳು, ನೀನು ನೀರು ಶೋಕಿಸಿದೆಯಾ ತಂದು ಕೇಳಿದರು. ಅವನು ಇಲ್ಲ ಎಂದು ನಾಟಕ ಮಾಡಿ ಇನ್ನೊಮ್ಮ ಆಪರೇಷನ್ ಮಾಡಿ ಸ್ವಾಮಿ ಮಾತು ಮೀರಿಲ್ಲ ಎಂದು ಹೇಳಿದ. ಆದರೆ ಆಪರೇಷನ್ ನಿಂದು ಏನೂ ಆಗುವುದಿಲ್ಲ, ಮುಲಾಮು ಕೊಡ್ತೀನಿ, ಹಚ್ಚಿಕೋ, ನೋವು ಕಡಿಮೆಯಾಗಿತ್ತು ಎಂದರು. ಇದರಿಂದ ಕೋಪಗೊಂಡ ಬಸಲಿಂಗ ಎಂದನೆಲ್ಲ ಊರುತುಂಬ ಡಾಕ್ಟರ್ ತಿಮ್ಮಪ್ಪ ಸರಿಯಿಲ್ಲ, ಅವರು ನನ್ನ ಕಣ್ಣು ಕೀಡಿಸಿದ ಅಂದು ಅಪಪ್ರಚಾರ ಮಾಡಿ ಮುಗ್ಧತೆ ಮರೆತು ಡೋಂಗಿಯದ. ತನ್ನ ಲಿಂಗಾಯತ ಜಾತಿ ರಾಜಕಾರಣಿ ರುದ್ರಪ್ಪ ಕರೆದುಕೊಂಡು ಅಲ್ಲ ಕಡೆ ತಿರುಗಿ ಅದರಲ್ಲಿ ಒಬ್ಬ ಡಾಕ್ಟರ್ ತಿಮ್ಮಪ್ಪ ಬುದ್ಧಿ ಇಲ್ಲ, ಸುಮ್ಮನೆ ಆಪರೇಷನ್ ಮಾಡಿದನೆ, ಮುಲಾಮು ನೀಡಿ ಕಳುಹಿಸಿದರು. 2 ದಿನ ನಂತರದಲ್ಲಿ ಮತ್ತೆ ನೋವು ಪ್ರಾರಂಭವಾದರಿಂದ ನಂತರದಲ್ಲಿ ರಾಜಕಾರಣಿ ರುದ್ರಪ್ಪ ಜೊತೆಗೆ ಮೇಲು ಜಾತಿ ಡಾಕ್ಟರ್ ಚಂದ್ರಪ್ಪ ಬಳಿಗೆ ತನ್ನ ಸಮಸ್ಯೆಗಳನ್ನು ತಿಳಿಸಿದ. ಆದರೆ ಅವರು, ಡಾಕ್ಟರ್ ತಿಮ್ಮಪ್ಪ ಕೈಯಲ್ಲ ಆಗದ ಕೆಲಸ ನನ್ನ ಕೈಯಲ್ಲಿ ಸದ್ಯ ಇಲ್ಲ. ಅವರು ಡಾಕ್ಟರ್ ತಿಮ್ಮಪ್ಪ ವೈದ್ಯರಲ್ಲೇ ಶ್ರೇಷ್ಠ, ಅವರನ್ನು ಬಳಿಗೆ ತೋರಿಸಿ ಎಲ್ಲವಾದರೆ ಕಣ್ಣು ಸರಿ ಹೋಗುವುದು ಅಸಾಧ್ಯ ಅಂದು ತಿಳಿಸಿದರು. ಬಸಲಿಂಗ ತನ್ನ ಜಾತಿ ರಾಜಕಾರಣಿ ಮಠ ಯಾರು ಕಣ್ಣು ಸರಿ ಮಾಡುವುದಿಲ್ಲ ಅಂದು ಅರಿತು ಕೊನೆಗೆ ಡಾಕ್ಟರ್ ತಿಮ್ಮಪ್ಪ ಬಳಿ ಹೋಗಬೇಕಾಯಿತು. ತಿಮ್ಮಪ್ಪ ಅವನು ನೋಡಿ ಮಾತನಾಡಿಸಿ, ಮತ್ತೆ ನೀರು ತಾಗಿಸಬೇಡ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಮಾತ್ರ ಅಂದು ಆಪರೇಷನ್ಗೆ ಸಿದ್ಧ ಮಾಡಿಕೊಂಡರು. ಬಸಲಿಂಗ ಅವರ ಕಣ್ಣುಗಳು ನಡವಳಿಕೆಗಳನ್ನು ನೋಡುತ್ತಾ ಕುಳಿತು ಬಿಟ್ಟ. ಕವಿ ಪರಿಚಯ. ಫಿ. ಲಂಕೇಶ್ ಅವರ ಜನನ ದಿನಾಂಕ, ಜನನ ಸ್ಥಳ ಮತ್ತು ವೃತ್ತಿ ಕನ್ನಡದಲ್ಲಿ. ಜನನ ದಿನಾಂಕ 8 ಮಾರ್ಚ್ 1935. ಜನನ ಸ್ಥಳ ಕೊಣಗಲ್ಲು ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ. ವೃತ್ತಿ ಸಾಹಿತಿ, ಪತ್ರಕರ್ತ, ನಾಟಕಕಾರ, ಪ್ರಖ್ಯಾತ ಸಾಹಿತಿ ಮತ್ತು ಪತ್ರಕರ್ತ. ಪಿ. ಲಂಕೇಶ್ ಅವರು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದು ಕಥೆಗಾರ, ನಾಟಕಕಾರ ಮತ್ತು ತೀಕ್ಷ್ಣವಾದ ಪತ್ರಕರ್ತರಾಗಿದ್ದರು. ಲಂಕೇಶ್ ಪತ್ರಿಕೆ ಸ್ಥಾಪಕರು. ಸಮಾಜದ ನ್ಯಾಯ, ರಾಜಕೀಯ ಭ್ರಷ್ಟಾಚಾರ ಮತ್ತು ಅಂಧಶ್ರದ್ಧೆಗಳ ವಿರುದ್ಧ ಧೈರ್ಯವಾಗಿ ಮಾತನಾಡಿದ ಲಂಕೇಶ್ ಪತ್ರಿಕೆಯ ಸ್ಥಾಪಕರಾಗಿದ್ದರು. ಪ್ರಗತಿಪರ ಚಿಂತನೆ, ಸಮಾನತೆ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಬೆಂಬಲಿಸಿದ ಪ್ರಗತಿಪರ ಚಿಂತಕರಾಗಿದ್ದರು. ನಾಟಕ ಮತ್ತು ಸಾಹಿತ್ಯಕ್ಕೆ ಕೊಡುಗೆ. ತುಗ್ಲಕ್, ಸಂಕ್ರಮಣ ಮುಂತಾದ ನಾಟಕಗಳ ಮೂಲಕ ಸಮಾಜದ ವೈರುಧ್ಯಗಳನ್ನು ಗಟ್ಟಿಯಾಗಿ ಚಿತ್ರಿಸಿದರು. ಸ್ವತಂತ್ರ ಚಿಂತನೆಯ ಪ್ರತೀಕ. ಯಾವುದೇ ಅಧಿಕಾರ ಅಥವಾ ಪ್ರಭಾವಕ್ಕೆ ಮಣಿಯದೆ ಸತ್ಯವನ್ನು ನೇರವಾಗಿ ಹೇಳುವ ಧೈರ್ಯ ಅವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣವಾಗಿತ್ತು.